ಜ್ಞಾನರತ್ನ ಡಿ.ಎ. ಗೌಡ ಸರ್ ಅವರು ಜನ್ಮದಿನದಂದು ನಾವೆಲ್ಲರೂ ಕೂಡ ಸೇರಿದ್ದೀರಿ. ಜ್ಞಾನ ಅನ್ನೋದನ್ನ ಕೇಳಿದ್ದೀರಿ. ಸ್ಕೂಲ್ಗೆ ಏನು ಹೆಸರಿದೆ? ಜ್ಞಾನ ಅನ್ನೋ ಹೆಸರಿದೆ. ಜ್ಞಾನವನ್ನ ಹಂಚುತ್ತಾ ಬೆಳೆದಂಥವರು ಡಿ.ಎ. ಗೌಡ ಸರ್ ಅವರು. ಅವರ ಯೋಚನೆ ಯಾವ ಥರ ಇತ್ತು ಅಂದರೆ, ನನ್ನ ಜೊತೆಗೆ ನನ್ನ ಬರುವಂತಹ ಮಕ್ಕಳಿಗೂ ಕೂಡ ಜ್ಞಾನವನ್ನ ಕೊಡಬೇಕು ಅನ್ನುವಂತಹ ಯೋಚನೆ ಇತ್ತು. ಜ್ಞಾನವನ್ನ ಸಮಾಜದಲ್ಲಿ ಹಂಚಬೇಕು ಅನ್ನೋಂಥ ಯೋಚನೆ ಎಲ್ಲರಿಗೂ ಕೂಡ ಬರೋದಿಲ್ಲ. ಅದು ಬರಬೇಕು ಅಂದ್ರೆ ಅದರ ಹಿಂದೆ ಪರಿಶ್ರಮ ಕೂಡ ಇರಬೇಕು. ಜ್ಞಾನದ ಜೊತೆಗೆ ಮಕ್ಕಳನ್ನ ಹಂಚೋದಿದೆಯಲ್ಲ, ತುಂಬಾ ಕಷ್ಟದ ಕೆಲಸ. ಈ ತರದ ಯೋಚನೆಯನ್ನ ಮಾಡಿ ನಮ್ಮ ಅಗ್ರಹಾರ ಬಡಾವಣೆಯಲ್ಲಿ ಏನಿವಾಗ ಹೇಳಿದ್ರು, ಸ್ಕೂಲನ್ನ ಕಟ್ಟಿದಂಥವರು, ಗೋರ್ಮೆಂಟ್ ಸ್ಕೂಲ್ಗೆ ನಾವು ನೋಡಿರ್ಬೋದು, ಒಂದು 20 ವರ್ಷದ ಹಿಂದೆ ಹೋದ್ರೆ ಗೋರ್ಮೆಂಟ್ ಸ್ಕೂಲಲ್ಲಿ ಬೇರೆ ಏನೂ ಇಲ್ಲ, ಬೇರೆ ಹೆಂಚಿನ ಸ್ಕೂಲ್ ಇತ್ತು. ಆ ಸ್ಕೂಲಲ್ಲೂ ಕೂಡ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಯೋಚನೆ ಮಾಡಿದಂಥವ್ರು ಗೌಡ ಸರ್ ಅವರು. ಎಲ್ಲರೂ ಕೂಡ ಯೋಚನೆ ಮಾಡಲ್ಲ, ಇದು ನನ್ನ ಸ್ಕೂಲ್ ಇದೆ, ನನ್ನ ಸ್ಕೂಲ್ ಚೆನ್ನಾಗಿದ್ರೆ ಸಾಕು, ಬೇರೆ ಸ್ಕೂಲ್ ಏನಾದ್ರೂ ಆದ್ರೂ ಪರವಾಗಿಲ್ಲ ಅನ್ನೋಂಥ ಯೋಚನೆ ಮಾಡೋಂಥ ಮನಸ್ಥಿತಿಯಲ್ಲಿ ಜೊತೆಗೆ ಇರುವಂತ ಗೋರ್ಮೆಂಟ್ಸ್ ಕೂಡ ಬೆಳಿಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಅದಕ್ಕೆ ಅವ್ರಿಗೆ ಜ್ಞಾನರತ್ನ ಅಂತ ಬಿರುದನ್ನ ಕೊಟ್ಟಿರುವಂತದ್ದು. ಗೋರ್ಮೆಂಟ್ ಹಾಸ್ಪಿಟಲ್ ಅನ್ನ ನೋಡಿದಿರಿ, ಒಂದ್ ಟೈಮಲ್ಲಿ ಬೇರೆ ಹೆಂಚಿನ ಮನೆ ಚಿಕ್ಕದಾಗಿತ್ತು, ಇವಾಗ ಎಷ್ಟು ದೊಡ್ಡದಾಗಿದೆ. ಅದಕ್ಕೂ ಕೂಡ ಅವರ ಪರಿಶ್ರಮ ಇದೆ. ಅದೇ ಅಲ್ದಿರ ಧರ್ಮ ಅಂದ್ರೆ ದೇವಸ್ಥಾನವನ್ನು ಕೂಡ ಅವರು ಮುನ್ನಡೆಸ್ಕೊಂಡ್ ಬಂದಿದ್ದಾರೆ. ಹರಿಹರ ದೇವಸ್ಥಾನ ನೋಡಿರ್ಬೋದು, ಆ ದೇವಸ್ಥಾನದಲ್ಲೂ ಕೂಡ ಕಮಿಟಿಯಲ್ಲಿ ಮೆಂಬರ್ ಆಗಿದ್ರು, ಅಧ್ಯಕ್ಷರಾಗಿದ್ರು. ಅಂದ್ರೆ ಜ್ಞಾನದ ಜೊತೆಗೆ ನಮ್ಮ ಜೊತೆಯಲ್ಲಿರೋ ಸೇವೆಯನ್ನು ಕೂಡ ಅವ್ರು ಮಾಡ್ಬೋದು ಅಂತ ತೋರಿಸ್ಕೊಟ್ಟಂತವ್ರು. ಡಾಕ್ಟರ್ ಅಂತ ಪದವಿಯನ್ನು ತಗೊಂಡಿದ್ದಾರೆ. ಸುಮ್ಮನೆ ಕೊಡಲ್ಲ ಯಾರಿಗೂ ಕೂಡ, ನಾನು ಹೋಗ್ಬಿಟ್ಟು ಡಾಕ್ಟರ್ ಕೊಡಿ ನನಗೆ ಅಂತ ಹೇಳ್ಬಿಟ್ಟು ಕೊಡಲ್ಲ. ಸೇವೆಯಲ್ಲಿ ಮುಂದಾದಾಗ ಈ ಡಾಕ್ಟರ್ ಪದವಿಯನ್ನ ಕೊಡ್ತಾರೆ. ಶಿಕ್ಷಣದಲ್ಲಿ ಮುಂದಾದಾಗ, ಅದ್ರ ಬಗ್ಗೆ ತಿಳ್ಕೊಂಡಾಗ, ಅದ್ರ ಬಗ್ಗೆ ಕೆಲಸ ಮಾಡಿದಾಗ ಡಾಕ್ಟರ್ ಅನ್ನೋ ಪದವಿಯನ್ನ ಕೊಡ್ತಾರೆ. ನಾವು ಕೇಳಿರ್ತೀವಿ, ಪುನೀತ್ ರಾಜ್ಕುಮಾರ್ ಡಾಕ್ಟರ್ ಕೊಟ್ಟಿರ್ತಾರೆ, ಶಿವರಾಜ್ ಕುಮಾರ್ ಡಾಕ್ಟರ್ ಕೊಟ್ಟಿರ್ತಾರೆ. ಯಾಕೆ ಅಂದ್ರೆ ಅವರು ಮಾಡುವಂತಹ ಏನ್ ಫಿಲಿಂ ಆಗಿರ್ಬೋದು, ಅದರಲ್ಲಿ ಡಾಕ್ಟರ್ ಪದವಿಯನ್ನ ತಗೊಂಡಿರ್ತಾರೆ. ಅದೇ ತರ ಗೌಡ ಸರ್ ಕೂಡ ನಮ್ಮ ಶಿಕ್ಷಣದಲ್ಲಿ ಡಾಕ್ಟರ್ ಪದವಿಯನ್ನ ತಗೊಂಡಿರುವಂತವ್ರು. ಅಂದ್ರೆ ಅಂತ ಸ್ಕೂಲಲ್ಲಿ ನಾವೆಲ್ಲ ಓದ್ತಾ ಇದೀರಿ ಅಂದ್ರೆ ನಾವೆಲ್ಲರೂ ಕೂಡ ಪುಣ್ಯವಂತರು. ಇನ್ನೊಂದು ಚಪ್ಪಾಳೆ ಬರ್ಬೋದಾ? ಅವರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ತುಂಬಾ ಇದೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆಯನ್ನ ಮಾಡಿ ಅವರ ದಾರಿಯಲ್ಲಿ ನಾವೆಲ್ಲರೂ ಕೂಡ ಹೋದಾಗ ಜನ್ಮದಿನಕ್ಕೂ ಕೂಡ ಸಾರ್ಥಕತೆ ಬರುತ್ತೆ. ಮತ್ತೆ ಅವ್ರಿಗೂ ಕೂಡ ಅವ್ರು ಇಲ್ಲೇ ಓಡಾಡ್ತಾ ಇರ್ತಾರೆ ಅಂತ ಹೇಳಿದ್ರು. ಹೌದು, ಅದು ನಿಜ. ಅವರು ಮಾಡಿರುವಂತ ಕೆಲಸದ ಬಗ್ಗೆ ಅವ್ರು ಯಾವಾಗ ಕೂಡ ನೋಡ್ತಾ ಇರ್ತಾರೆ. ನಾವು ಕೂಡ ಆ ತರ ಸೇವೆಯನ್ನ, ಕೆಲಸವನ್ನ, ಜ್ಞಾನದ ಕೆಲಸವನ್ನ ಮಾಡ್ತಾ ಇದ್ರೆ ಅವರು ಕೂಡ ತುಂಬಾ ಖುಷಿ ಆಗುತ್ತೆ.